ವೀಕ್ಷಕರಿಗೆಲ್ಲ ನಮಸ್ಕಾರ. ಹಿಂದೂ ಧರ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಗೌರಿ ಅಷ್ಟೋತ್ತರವನ್ನು ಪಠನೆ ಮಾಡೋದ್ರಿಂದ ಯಾವೆಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ, ಯಾವೆಲ್ಲ ಪ್ರಯೋಜನಗಳಿದೆ ಅನ್ನೋದನ್ನು ತಿಳಿಯೋಣ. ನೋಡಿ, ನೀವು ಪ್ರತಿನಿತ್ಯ ಗೌರಿ ಅಷ್ಟೋತ್ತರ ಕೇಳೋದ್ರಿಂದ ಅಥವಾ ಜಪ ಮಾಡೋದ್ರಿಂದ ಜೀವನದಲ್ಲಿ ಸಕಾರಾತ್ಮಕತೆ, ಸಂತೋಷ, ಸಮೃದ್ಧಿ ಮತ್ತು ಶಾಂತಿ ನೆಲೆಸುತ್ತೆ. ಹಾಗೆ ಕುಜದೋಷ ಮತ್ತು ರಾಹುಕೇತುಗಳ ದೋಷ, ಸರ್ಪದೋಷ, ನಂತರ ಕಣ್ಣಿನ ದೋಷಗಳು, ಸಮೀಪ ದೃಷ್ಟಿ ದೋಷ ಅಥವಾ ದೂರದೃಷ್ಟಿ, ಐಸ್ ಪ್ರಾಬ್ಲಮ್ ಏನಿದ್ರು ಸಹ ಶಾಶ್ವತವಾಗಿ ನಿವಾರಣೆಯಾಗುತ್ತೆ. ಹಾಗೆ ಕುಜದೋಷಕ್ಕೆ ಇದು ರಾಮಬಾಣ ಅಂತಲೇ ಹೇಳಬಹುದು. ಈ ಅಷ್ಟೋತ್ತರವನ್ನು ನಿತ್ಯ ಕೇಳೋದ್ರಿಂದ ಅಥವಾ ಪಠನೆ ಮಾಡೋದ್ರಿಂದನೂ ಸಹ ನಿಮಗೆ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸುತ್ತೆ. ಹಾಗೆ ಸತಿಪತಿ ಕಲಹ, ದಂಪತಿಗಳಲ್ಲಿ ಏನಾದರೂ ವಿರಸ ಇದ್ದರೆ ಎಲ್ಲವೂ ಸಹ ತಾಯಿ ದುರ್ಗೆ ನಿವಾರಣೆ ಮಾಡ್ತಾಳೆ. ಕೊನೆಗೆ ನಿಮಗೆ ಜೀವನದಲ್ಲಿ ಯಶಸ್ಸು ಅಂತಕ್ಕನ್ನೋದನ್ನು ತಾಯಿ ದುರ್ಗೆ ಕೊಡ್ತಾಳೆ. ಇದರಿಂದಾಗಿ ನಿಮಗೆ ದೈವಿಕ ರಕ್ಷಣೆ ಸಿಗುತ್ತೆ. ತಾಯಿ ಗೌರಿಯು ನಿಮಗೆ ಜೀವನದಲ್ಲಿ ಮಾರ್ಗದರ್ಶನವನ್ನು ಕೊಡ್ತಾಳೆ. ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ಸಮಸ್ಯೆ ಬಾರದಂತೆ ತಾಯಿ ಗೌರಿ ಸದಾಕಾಲಕ್ಕೂ ನಿಮಗೆ ಕಾಪಾಡ್ತಾ ಬರ್ತಾಳೆ. ಹಾಗೆ ನಿಮಗೇನಾದರೂ ಕಾಳ ಸರ್ಪದೋಷ ಅಥವಾ ಸರ್ಪದೋಷದಿಂದ ಸಮಸ್ಯೆ ಬಳಲ್ತಾ ಇದ್ದರೆ ಅದನ್ನು ಸಹ ತಾಯಿ ದುರ್ಗೆ ನಿವಾರಣೆ ಮಾಡ್ತಾಳೆ. ಕೊನೆಯದಾಗಿ ಕುಟುಂಬದಲ್ಲಿ ಯಾರಿಗಾದರೂ ಸರ್ಪ ಸುತ್ತು, ಚರ್ಮದ ಸಮಸ್ಯೆ ಇದ್ದರೆ ಅದನ್ನು ಸಹ ತಾಯಿ ನಿವಾರಣೆ ಮಾಡ್ತಾ ಬರ್ತಾಳೆ. ಇನ್ನು ಕೊನೆಯದಾಗಿ ನೀವೇನಾದರೂ ಕೆಲಸಗಳಾಗಬೇಕು, ಆ ಕಾರ್ಯಗಳೇ ಯಶಸ್ಸನ್ನು ತಂದುಕೊಡ್ತಾಳೆ. ಹಾಗಾಗಿ ಯಾರು ಗೌರಿ ಅಷ್ಟೋತ್ತರವನ್ನು ನಿಯಮಿತವಾಗಿ ಪಠಿಸೋದ್ರಿಂದ ಅಥವಾ ಪ್ರತಿನಿತ್ಯ ಕೇಳೋದ್ರಿಂದ ಜೀವನದಲ್ಲಿ ಇರತಕ್ಕಂಥ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕವಾಗಿ ಲಾಭಗಳನ್ನು ಕೊಡ್ತಾಳೆ. ಹಾಗೂ ಜೀವನದ ಎಲ್ಲ ಅಡೆತಡೆಗಳು, ಸಮಸ್ಯೆಗಳನ್ನು ನಿವಾರಿಸಿ ಸಕಲ ಸೌಭಾಗ್ಯಗಳನ್ನು ಸಹ ಕೊಡ್ತಾಳೆ. ಇನ್ನು ಕೊನೆಯದಾಗಿ ಸ್ತ್ರೀ ಶಾಪ ಅಥವಾ ಸ್ತ್ರೀ ದೋಷಗಳೇನಾದರೂ ಇದ್ದರೆ ಅವೆಲ್ಲವೂ ಸಹ ನಿವಾರಣೆ ಆಗುತ್ತೆ. ಗೌರಿ ಅಷ್ಟೋತ್ತರ ಶತನಾಮಾವಳಿ. ಓಂ ಗೌರಿಯೇ ನಮಃ. ಓಂ ಗೋಜನನ್ಯೇ ನಮಃ. ಓಂ ವಿದ್ಯಾಯೇ ನಮಃ. ಓಂ ಶಿವಾಯೇ ನಮಃ. ಓಂ ದೇವ್ಯೈ ನಮಃ. ಓಂ ಮಹೇಶ್ವರ್ಯೇ ನಮಃ. ಓಂ ನಾರಾಯಣಾಯೇ ನಮಃ. ಓಂ ಅನುಜಾಯೇ ನಮಃ. ಓಂ ನಮ್ರಭೂಷಣಾಯೇ ನಮಃ. ಓಂ ನುತವೈಭವಾಯೇ ನಮಃ. ಓಂ ತ್ರಿನೇತ್ರಾಯೇ ನಮಃ. ಓಂ ತ್ರಿಶಿಖಾಯೇ ನಮಃ. ಓಂ ಶಂಭು ಸಂಶ್ರಯಾಯೇ ನಮಃ. ಓಂ ಶಶಿಭೂಷಣಾಯೇ ನಮಃ. ಓಂ ಶೂಲಹಸ್ತಾಯೇ ನಮಃ. ಓಂ ಶ್ರುತಧರಾಯೇ ನಮಃ. ಓಂ ಶುಭದಾಯೇ ನಮಃ. ಓಂ ಶುಭರೂಪಿಣ್ಯೇ ನಮಃ. ಓಂ ಉಮಾಯೇ ನಮಃ. ಓಂ ಭಗವತ್ಯೈ ನಮಃ. ಓಂ ರಾತ್ರೈ ನಮಃ. ಓಂ ಸೋಮಸೂರ್ಯಾಯೇ ನಮಃ. ಓಂ ಅಗ್ನಿಲೋಚನಾಯೇ ನಮಃ. ಓಂ ಸೋಮಸೂರ್ಯಾತ್ಮ ತಾಟಂಕಾಯೇ ನಮಃ. ಓಂ ಸೋಮಸೂರ್ಯ ಕುಜದ್ವಯೈ ನಮಃ. ಓಂ ಅಂಬಾಯೇ ನಮಃ. ಓಂ ಅಂಬಿಕಾಯೇ ನಮಃ. ಓಂ ಅಂಬುಜಧರಾಯೇ ನಮಃ. ಓಂ ಅಂಬುರೂಪಾಯೇ ನಮಃ. ಓಂ ಆಪ್ಯಾಯಿನ್ಯೇ ನಮಃ. ಓಂ ಸ್ಥಿರಾಯೇ ನಮಃ. ಓಂ ಶಿವಪ್ರಿಯಾಯೇ ನಮಃ. ಓಂ ಶಿವಾಂಕಸ್ಥಾಯೇ ನಮಃ. ಓಂ ಶೋಭನಾಯೇ ನಮಃ. ಓಂ ಶುಂಭನಾಶಿನ್ಯೇ ನಮಃ. ಓಂ ಖಡ್ಗಹಸ್ತಾಯೇ ನಮಃ. ಓಂ ಖಗಾಯೇ ನಮಃ. ಓಂ ಖೇಟಧರಾಯೇ ನಮಃ. ಓಂ ಖಾಚನಿಭಾಕೃತ್ಯೈ ನಮಃ. ಓಂ ಕೌಸುಂಭಚೇಲಾಯೇ ನಮಃ. ಓಂ ಕೌಸುಂಭಪ್ರಿಯಾಯೇ ನಮಃ. ಓಂ ಕುಂದನಿ ಭದ್ವಿಜಾಯೇ ನಮಃ. ಓಂ ಕಾಳ್ಯೇ ನಮಃ. ಓಂ ಕಪಾಲಿನ್ಯೇ ನಮಃ. ಓಂ ಕ್ರೂರಾಯೇ ನಮಃ. ಓಂ ಕರವಲಾಕರಾಯೇ ನಮಃ. ಓಂ ಕ್ರಿಯಾಯೇ ನಮಃ. ಓಂ ಕಾಮ್ಯಾಯೇ ನಮಃ. ಓಂ ಕುಮಾರ್ಯೈ ನಮಃ. ಓಂ ಕುಟಿಲಾಯೈ ನಮಃ. ಓಂ ಕುಮಾರಾಂಬಾಯೈ ನಮಃ. ಓಂ ಕುಲೇಶ್ವರ್ಯೈ ನಮಃ. ಓಂ ಮೃಡಾನ್ಯೈ ನಮಃ. ಓಂ ಮೃಗಶಾವಾಕ್ಷ್ಯೈ ನಮಃ. ಓಂ ಮೃದುದೇಹಾಯೈ ನಮಃ. ಓಂ ಮೃಗಪ್ರಿಯಾಯೈ ನಮಃ. ಓಂ ಮೃಕಂಡುಪೂಜಿತಾಯೈ ನಮಃ. ಓಂ ಮಾಧ್ವೀಪ್ರಿಯಾಯೈ ನಮಃ. ಓಂ ಮಾತೃಗಣೇಡಿತಾಯೈ ನಮಃ. ಓಂ ಮಾತೃಕಾಯೈ ನಮಃ. ಓಂ ಮಾಧವ್ಯೈ ನಮಃ. ಓಂ ಮಾದ್ಯನ್ಮಾನಸಾಯೈ ನಮಃ. ಓಂ ಮದಿರೇಕ್ಷಣಾಯೈ ನಮಃ. ಓಂ ಮೋದರೂಪಾಯೈ ನಮಃ. ಓಂ ಮೋದಕರ್ಯೈ ನಮಃ. ಓಂ ಮುನಿಧ್ಯೇಯಾಯೇ ನಮಃ.
ಓಂ ಮನೋನ್ಮನ್ಯೈ ನಮಃ. ಓಂ ಪರ್ವತಸ್ಥಾಯೈ ನಮಃ. ಓಂ ಪರ್ವಪೂಜ್ಯಾಯೈ ನಮಃ. ಓಂ ಪರಮಾಯೈ ನಮಃ. ಓಂ ಪರಮಾರ್ಥದಾಯೈ ನಮಃ. ಓಂ ಪರಾತ್ಪರಾಯೈ ನಮಃ. ಓಂ ಪರಾಮರ್ಶಮಯೈ ನಮಃ. ಓಂ ಪರಿಣತಾಯೈ ನಮಃ. ಓಂ ಅಖಿಲಾಯೈ ನಮಃ. ಓಂ ಪಾಶಿಸೇವ್ಯಾಯೈ ನಮಃ. ಓಂ ಪಶುಪತಿಪ್ರಿಯಾಯೈ ನಮಃ. ಓಂ ಪಶುವೃಷಸ್ತುತಾಯೈ ನಮಃ. ಓಂ ಪಶ್ಯಂತ್ಯೈ ನಮಃ. ಓಂ ಪರಚಿದ್ರೂಪಾಯೈ ನಮಃ. ಓಂ ಪರಿವಾದಹರಾಯೈ ನಮಃ. ಓಂ ಪರಾಯೈ ನಮಃ. ಓಂ ಸರ್ವಜ್ಞಾಯೈ ನಮಃ. ಓಂ ತಸ್ಯೈ ಸರ್ವರೂಪಾಯೈ ನಮಃ. ಓಂ ಸಾಯೈ ನಮಃ. ಓಂ ಸಂಪತ್ಯೈ ನಮಃ. ಓಂ ಸಂಪದುನ್ನತಾಯೈ ನಮಃ. ಓಂ ಆಪನ್ನಿವಾರಣಾಯೈ ನಮಃ. ಓಂ ಭಕ್ತಸುಲಭಾಯೈ ನಮಃ. ಓಂ ಕರುಣಾಮಯ್ಯೈ ನಮಃ. ಓಂ ಕಲಾವತ್ಯೈ ನಮಃ. ಓಂ ಕಲಾಮೂಲಾಯೈ ನಮಃ. ಓಂ ಕಲಾಕಲಿತವಿಗ್ರಹಾಯ ನಮಃ. ಓಂ ಗಣಸೇವ್ಯಾಯೈ ನಮಃ. ಓಂ ಗಣೇಶಾನಾಯೈ ನಮಃ. ಓಂ ಗತಯೇ ನಮಃ. ಓಂ ಗಮನವರ್ಜಿತಾಯೈ ನಮಃ. ಓಂ ಈಶ್ವರ್ಯೈ ನಮಃ. ಓಂ ಈಶಾನದಯಿತಾಯೈ ನಮಃ. ಓಂ ಶಕ್ತಿಯೇ ನಮಃ. ಓಂ ಶಮಿತಪಾತಕಾಯೈ ನಮಃ. ಓಂ ಪೀಠಗಾಯೈ ನಮಃ. ಓಂ ಪೀಠಿಕಾರೂಪಾಯೈ ನಮಃ. ಓಂ ಪೃಷತ್ಪೂಜ್ಯಾಯೈ ನಮಃ. ಓಂ ಪ್ರಭಾಮಯೇ ನಮಃ. ಓಂ ಮಹಾಮಾಯಾಯೈ ನಮಃ. ಓಂ ಮತಂಗೇಷ್ಟಾಯೈ ನಮಃ. ಓಂ ಲೋಕಾಯೈ ನಮಃ. ಓಂ ಆಲೋಕಾಯೈ ನಮಃ. ಓಂ ಶಿವಾಂಗನಾಯೈ ನಮಃ ಇತಿ ಗೌರಿಯಷ್ಟೋತ್ತರಶತನಾಮಾವಳಿ ಸಂಪೂರ್ಣಂ. ಮತ್ತೆ ಹಲವಾರು ಜ್ಯೋತಿಷ್ಯದ ವಿಡಿಯೋಗಳು ಹಾಗೂ ದೇವತಾ ಶ್ಲೋಕಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.